ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 46 ಅಂದರೆ 46 ದಿವಸ ಏನಾಯಿತು ಅಂದ್ಬಿಟ್ಟು ಮೈ ಬಾಂಡ್ಸ್ ಹೇಳ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ ಏನಂತ, ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗ್ತಿತ್ತು. ಆ್ಯಕ್ಚುಲಿ ನಾನು ಹೇಳ್ತಿರೋದು ಫುಲ್ಲು ಎಕ್ಸ್ಪ್ಲೇನ್ ಹೇಳ್ತಾರೆ, ಜಸ್ಟ್ ಮೈ ಬಾಂಡ್ಸ್ ಇದಾಯಿತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಈ ಮಾತಾಡ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ, ಚೈತ್ರ ಅವರ ಆ್ಯಕ್ಚುಲಿ ಗ್ರೂಪ್ ತಂಡದಿಂದ ಎಕ್ಸ್ಚೇಂಜ್ ಆಗ್ಬೋದು, ಅವ್ರನ್ನ ಗ್ರೂಪಲ್ಲಿ ಇರ್ತಕ್ಕಂಥ ತಂಡದಲ್ಲಿ ಮುರಿದು ಬೇರೆಯವ್ರು ಹೋಗ್ಬೋದು ಅಂತ ಹೇಳ್ತಾರಲ್ಲ, ಅದು ಕಂಟಿನ್ಯೂ ಆಗ್ತಾಯಿರುತ್ತೆ ಅಲ್ಲ. ಎಷ್ಟಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಅವರು ಮತ್ತೆ ಬಂದು ಇಲ್ಲಿ ಒಂದು ಹೇಳ್ತಾರೆ, ಒಂದು ಮಾತೇನಂದರೆ, ಆ ಮಾತಲ್ಲಿ ಸೇರಿಸ್ಕೊಂಡು ಒಂದೇ ಒಂದು ಪದ ಮಾನಸಿಕವಾಗಿ ಅಂತ ಅಂದ್ಬಿಟ್ಟು ಒಂದು ಪದನ ಸೇರಿಸ್ಕೊಂಡು ಹೇಳ್ತಾರೆ. ಆ ಮಾತಿಗೋಸ್ಕರ ಅದು ಶಿಶಿರ್ ಅವ್ರಿಗೆ ಇಷ್ಟ ಆಗಲ್ಲ. ಶಿಷ್ಯರು ಅವ್ರು ಮಾತಂತಾರೆ ಏನಂದ್ರೆ, ಎಲ್ಲದಕ್ಕೂ ನಾನು ಇದು ಮಾಡೋಣ ಹಂಗೆ ಅಂತ ಎಲ್ಲ ಮಾತಲ್ಲೇ ಬರೀ ಮಾಡ್ತೀಯ, ಮತ್ತೆ ನಮಗೆ ಬಂದು ನನಗೆ ಇದನ್ನು ಮಾಡ್ತೀಯ ಇದು ಅಂತ ಅಂದ್ಬಿಟ್ಟು ಒಂದು ಪದನ ಸೇರಿಸ್ಕೊಂಡು ಹೇಳ್ತಾರೆ. ಅದನ್ನ ಇಷ್ಟ ಆಗಲ್ಲ ಶಿಷ್ಯರು ಅವ್ರಿಗೆ. ಅದಕ್ಕೆ ಅದರಿಂದ ಏನು ಶಿಷ್ಯರಿಗೆ ಅಗ್ರೇಷನ್ ಆಗಿರೋ ಕೋಪ ಬರೋದು, ಅದಕ್ಕೆ ಅವ್ರ ಮೇಲೆ ರೇಗಾಡ್ತಾರೆ. ಇದಾಗಿತ್ತು ಫಸ್ಟ್ ಪಾಯಿಂಟ್. ಇದು ನೆಕ್ಸ್ಟ್ ಅದರಲ್ಲಿ ಏನು ಹೇಳೋದಂದರೆ, ಇವಾಗ ನಂಬಿಕೆ ದ್ರೋಹ ಮಾಡ್ದಂಗೆ ತಾನೆ ಅವರು ಪಾಪ ಅವ್ರಿಗೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರು. ಏನಂತಂದರೆ, ಅವರು ನಾಮಿನೇಟ್ ಅವರೇ ಮಾಡಿಕೊಂಡು ಇವ್ರು ಕೇಳ್ಕೊಂಡಿದ್ದಕ್ಕೋಸ್ಕರ ಈ ಥರಣ ಹಿಂಗೆ ಅಂತ ಹೇಳಿದ್ದಕ್ಕೆ ಒಂದು ಎಕ್ಸ್ಪ್ಲೈನ್ ಕೊಟ್ಟರು. ಅದಕ್ಕೋಸ್ಕರ ಎಲ್ಲ ಮಾಡೋದು ಮತ್ತು ಸ್ಯಾಕ್ರಿಫೈಸ್ ಮಾಡ್ಕೊಂಡು, ಮತ್ತು ಇವರು ಗ್ರೂಪಿಂದ ಹೋಗುವಂಥದ್ದು ಏನಿದೆ ಅಂದರೆ, ಇವ್ರ ತಂಡದಿಂದ ಹೋಗುವಂಥದ್ದು ಏನಿತ್ತು ಅದು ಅವ್ರಿಗೆ ಬೇಜಾರ ಶಿಷ್ಯರು ಅವ್ರಿಗೆ ಇದಾಗಿದ್ದ ಪಾಯಿಂಟ್ ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟಾಗ ಏನಂದರೆ, ಬಿಗ್ ಬಾಸಿಂದ ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಹೆಸರೇನೆಂದರೆ ಜಸ್ಟ್ ಕಾಲಲ್ಲಿ ಅನ್ನೋ ಒಂದು ಟಾಸ್ಕ್ ಬರುತ್ತೆ. ಅದರಲ್ಲಿ ವಿನ್ ಆದವ್ರಿಗೆ ಲಾಸ್ಟ್ವರೆಗೂ ಯಾರು ಇರ್ತಾರೋ ಅವ್ರು ವಿನ್ ಆದವ್ರಿಗೆ 200 ಅಂಕಗಳನ್ನು ಗಳಿಸಬಹುದು ಅಂದ್ಬಿಟ್ಟು ಬಿಗ್ ಬಾಸಿಂದ ಟಾಸ್ಕ್ ಬರುತ್ತೆ. ಆ ಟಾಸ್ಕಲ್ಲಿ ಯಾರ್ಯಾರು ವಿನ್ ಆಗ್ತಾರೆ ಅಂದರೆ, ಫಸ್ಟ್ ಬಂದ್ಬಿಟ್ಟು 200 ಪಾಯಿಂಟ್ ಯಾರು ವಿನ್ ಆಗ್ತಾರೆ ಅಂದರೆ ಅವ್ರಿಗೆ ಗೌತಮಿ ಅಂಡ್ ಹನುಮಂತ ಅವ್ರ ತಂಡ ವಿನ್ ಆಗ್ತಾರೆ, ಅವ್ರಿಗೆ 200 ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಭವ್ಯ ಅಂಡ್ ತ್ರಿವಿಕ್ರಮ್ ಅವ್ರು ಬರ್ತಾರೆ, ಅವ್ರಿಗೆ 100 ಪಾಯಿಂಟ್ಸ್ ಅಂತ ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅಂಡ್ ಅನುಷ್ ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು 50 ಅಂಕ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐಶ್ವರ್ಯ ಅಂಡ್ ಕೀರ್ತಿರಾಜ್ ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು 25 ಅಂಕ ಸಿಗುತ್ತೆ. ನೆಕ್ಸ್ಟ್ ಶಿಶಿರ್ ಅವರು ಚೈತ್ರ ಅವ್ರು ಫಸ್ಟ್ ಇದಾಗ್ಬಿಡ್ತಾರೆ. ಆ ಕಾಲಲ್ಲಿ ಗ್ರಿಪ್ ಇಟ್ಕೊಬೇಕಾಯ್ತು. ಆ ಗ್ರಿಪ್ಪಲ್ಲಿ ಒಂದು ಬಾಕ್ಸ್ ಕೊಡ್ತಾರೆ, ಇಬ್ರು ಕುತ್ಕೊಂಡು ಅದನ್ನ ಕಾಲಲ್ಲಿ ಗ್ರಿಪ್ ಇಟ್ಕೊಬೇಕಾಯ್ತು. ಅದೇ ಕಾಲಲ್ಲಿ ಏನೋ ಟಾಸ್ಕ್ ಬಂದ್ಬಿಟ್ಟಿದ್ದು. ಅದ್ರಲ್ಲಿ ಒಬ್ಬೊಬ್ಬರು ಬಿಟ್ಟು ಶಿಶಿರ್ ಅವರಿಗೆ 0 ಅಂದರೆ 0 ಅಂಕ ಬಂದ್ಬಿಟ್ಟು ಅವ್ರ ತಂಡಕ್ಕೆ ಇದಾಗಿದ್ದು ಪಾಯಿಂಟು ಟಾಸ್ಕಲ್ಲಿ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಬಿಗ್ ಬಾಸಿನ ಒಂದು ಚಟುವಟಿಕೆ ಮತ್ತೇನು ಒಂದು ಟಾಸ್ಕ್ ಬರುತ್ತೆ, ಅದು ಏನೋ ಜೋಡಿಯ ನೃತ್ಯ ಪ್ರದರ್ಶನ ಅಂದ್ಬಿಟ್ಟು ಬರುತ್ತೆ. ಅಂದರೆ 6 ಜೋಡಿಗಳು ಸೇರಿಸಿ ಡ್ಯಾನ್ಸ್ ಆಡಬೇಕಾದ್ರೆ ನೃತ್ಯ ಪ್ರದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ಬರುತ್ತೆ, ಅದು ಬಿಗ್ ಬಾಸ್ ಕಡೆಯಿಂದ ಇದು. ನೆಕ್ಸ್ಟ್ ಅದ್ರಲ್ಲಿ ಏನಂದರೆ, ಒಬ್ಬೊಬ್ಬರೇ ಬಂದು ಅವ್ರ ಕೈಲಾದಂಗೆ ಹಿಂಗೆ ಬರ್ತಾರಲ್ಲ ಡ್ಯಾನ್ಸ್ ಮಾಡ್ತಾರೆ, ಇದಾಗಿತ್ತು ಪಾಯಿಂಟು. ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ, ಹಂಗೆಲ್ಲ ಪ್ರತಿಯೊಬ್ಬರು ಬರ್ತಾರೆ, ಮಾಡ್ತಾರೆ ಡ್ಯಾನ್ಸ್. ಫುಲ್ ವಿಡಿಯೋ ಬೇಕಾದ್ರೆ ನೀವು ಜಿಯೋ ಸಿನಿಮಾದಲ್ಲವರೆ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಹೋಗೋಣ ಮುಂದೆ ಪಾಯಿಂಟ್ ಏನಂತಂದರೆ, ನೆಕ್ಸ್ಟ್ ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಟ್ಟರು ಅನ್ನೋದನ್ನ ಮೈನ್ ಪಾಯಿಂಟ್ ಆಗಿದ್ದಿದೆ, ಹೈಲೈಟ್ ಪಾಯಿಂಟ್ ಅಂದ್ಬಿಟ್ಟು. ನಾನು ನೋಡಿದ ಪ್ರಕಾರ ಏನಂದರೆ, ಯಾರು ಎಂಟ್ರಿ ಕೊಡ್ತಾರೆ ಸೀರಿಯಲಲ್ಲೂ ಆ್ಯಕ್ಟ್ ಮಾಡ್ತಾರಲ್ಲ, ಇವಾಗ ಆಲ್ಮೋಸ್ಟ್ ನಡೀತಿದ್ದಲ್ಲ ಅದೇ ಜಾಸ್ತಿ. ಟಾಪ್ 1 ಅನ್ಕೊಂತೀನಿ, ಟಾಪ್ 1 12 ಇದೆ ಅನ್ಕೊತೀನಿ, 1 12 ದ ಗ್ರೇಟ್ ರಾಮಾಚಾರಿ ಅಂಡ್ ಚಾರು ಒಂದು ಸೀರಿಯಲ್, ರಾಮಾಚಾರಿ ಸೀರಿಯಲ್ ಬರ್ತಿದ್ದಲ್ಲ, ಅವರಿಬ್ರು ಜೋಡಿಯಾಗಿ ಎಂಟ್ರಿ ಕೊಡ್ತಾರೆ, ಇದಾಗಿತ್ತು ಪಾಯಿಂಟು. ನೆಕ್ಸ್ಟ್ ಅವ್ರಿಗೂ ಒಂದು ಬಿಗ್ ಬಾಸ್ ಒಂದು ಹೇಳ್ತಾರೆ, ಒಂದು ಗಿಫ್ಟ್ ಕೊಡ್ತಾರೆ. ಏನು ಗೊತ್ತಾ, ಏನು ಗೆಸ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿ ಆಗುತ್ತೆ. ಏನಂತಂದರೆ, ಸೇಮ್ ಇವಾಗ ಹಿಂಗೆ ಜೋಡಿಯಾಗಿ ಬೆಲ್ಟ್ ಕೊಟ್ಟಿದ್ರೆ ಅವ್ರಿಗೂ ಜೋಡಿ ಕೊಡ್ತಾರೆ. ಅದಕ್ಕೆ ಚಾರು ಅವ್ರು ಮಾತಂತಾರೆ, ಅಯ್ಯೋ ಸೀರಿಯಲಲ್ಲಿ ಜೋಡಿಯಾಗಿರ್ತಾರೆ, ಇಲ್ಲಿ ಬಂದಮೇಲೆ ಅಟ್ಲೀಸ್ಟ್ ಸಪ್ರೇಟಾಗಿ ಬಿಡಿ ಬಿಗ್ ಬಾಸ್ ಅಂತಾರೆ, ಇದಾಗಿತ್ತು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟೆ ಅಂದರೆ, ಚಿಲ್ಡ್ರನ್ಸ್ ಡೇ ಪ್ರಯುಕ್ತವಾಗಿ ಅವರವರ ಭಾವಚಿತ್ರವನ್ನು ಚಿಕ್ಕ ವಯಸ್ಸಿನ ಫೋಟೋಗಳನ್ನ ಬಿಗ್ ಬಾಸ್ ಹಾಕ್ತಾರೆ. ಅದಕ್ಕೆ ಬಂದ್ಬಿಟ್ಟು ಯಾರ್ಯಾರು ಬರ್ತಂತ ಗೆಸ್ ಮಾಡಬೇಕು ಮನೆಯವರು, ಮತ್ತು ಅದ್ರ ಜೊತೆಗೆ ಯಾರಂತ ಬರ್ತಾರಲ್ಲ ಅವ್ರು ಬಂದ್ಬಿಟ್ಟು ಏನು ಅದ್ರದ್ದು ಉದ್ದೇಶ ಅಂದರೆ, ಅದ್ರ ಸಾರಾಂಶ ಏನು ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಒಬ್ಬೊಬ್ಬರೇ ಬರ್ತಾರೆ ಹೇಳ್ತಾರೆ. ಅದ್ರಲ್ಲಿ ಮೈನ್ ಪಾಯಿಂಟ್ ಏನಂತಂದರೆ, ಮುದ್ದೆದಾಗಿ ತ್ರಿವಿಕ್ರಮ್ ಅವ್ರು ಬರುತ್ತೆ, ತ್ರಿವಿಕ್ರಮ್ ಅವರು ಮನೆಯವ್ರು ಗೆಸ್ ಮಾಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಅವ್ರು ಒಂದು ಶೇರ್ ಮಾಡ್ಕೊತಾರೆ ಒಂದು ವಿಚಾರನ. ಏನಂತಂದರೆ, ಅವರ ಬಾಲ್ಯದ ವಿಚಾರವನ್ನು ಶೇರ್ ಮಾಡ್ಕೊತಾರೆ. ಏನಂದರೆ, ಅವ್ರಿಗೆ ಒಂದು ಕೈ ಫ್ರ್ಯಾಕ್ಚರ್ ಆಗಿರುತ್ತೆ. ಆ್ಯಕ್ಚುಲಿ ಇವಾಗ ಅದೇನೋ 2 ಫಿಂಗರ್ಸ್ ಇನ್ನೂ ಅದು ಇದಾಗಲ್ಲ ಅಂತ, ಒಂದೊಂದ್ಸಲಿ ಟೈಮಲ್ಲಿ ಒಂದು ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅದೇನೋ 3 ಟೈಮ್ಸ್ ಆಪ್ರೇಷನ್ ಆಗಿತ್ತು. ಅದು ನಿಮ್ಗೆ ಫುಲ್ ವಿಡಿಯೋ ಬೇಕು, ನೀವು ಜಿಯೋ ಸಿನಿಮಾದಲ್ಲವರೆ ನಿಮ್ಗೆ ಸಿಗುತ್ತೆ. ಜಸ್ಟ್ ಮೈ ಪಾಯಿಂಟ್ ಹೇಳ್ತಾ ಇದ್ದೀನಿ. ಅವರು ಅದ್ರ ಬಗ್ಗೆ ಅದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಹಂಚ್ಕೊಳ್ತಾರೆ. ಇದಾಗಿತ್ತು ತ್ರಿವಿಕ್ರಮ. ನೆಕ್ಸ್ಟ್ ಹಂಗಾಗಿ ಒಬ್ಬೊಬ್ಬರೇ ಬಂದು ಅವ್ರ ಬಗ್ಗೆ ಫೋಟೋ ಬರ್ತಾ ಹಂಚ್ಕೊಳ್ತಾರೆ, ಇದಾಗಿತ್ತು ಪಾಯಿಂಟು. ನೆಕ್ಸ್ಟ್ ಬಂದ್ಬಿಟ್ಟು ಶಿಶಿರ್ ಅವರು ಮತ್ತು ಚೈತ್ರ ಅವರು ಒಂದು ಅಣ್ಣ ತಂಗಿಯರ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಆ ಸಾಂಗ್ ಮಾಡೋದು ಮನೆಯವ್ರಿಗೂ ಕಣ್ಣೀರು ಬರ್ತಾರೆ. ಅಲ್ಲಿ ಜಾಸ್ತಿ ಯಾರಂದರೆ ಮಂಜು ಅವರು ಕಣ್ಣೀರು ಇಟ್ಕೊತಾರೆ. ಏನು ರೀಸನ್ ಅಂತಂದರೆ, ಇದೇ ಅವ್ರಿಗೂ ಆ್ಯಕ್ಚುಲಿ ಅಕ್ಕ ತಂಗಿರು 3 ಜನ ಇದ್ದಾರಂತೆ. ಅವ್ರಿಗೆ ಏನಂತಂದರೆ, ಮದುವೆ ಆದಮೇಲೆ ಇದೇನಕ್ಕೆ ಇಷ್ಟೇ ನಾನು ಮತ್ತೆ ಕಳಿಸ್ಕೊಡೋದೇ, ನಾನು ಒಂದು ಬಾಧೆ ಎಲ್ಲೋ ಆಯಿತು, ಅದಕ್ಕೋಸ್ಕರ ಅಂದ್ಬಿಟ್ಟು ಕಣ್ಣೀರು ಇಡ್ತಾರೆ ಅಂತ ಅಂದ್ಬಿಟ್ಟು ಕಣ್ಣೀರಿಟ್ಟರು ಮಂಜು ಅವರು. ಇದಾಗಿತ್ತು ಬಿಗ್ ಬಾಸ್ ಡೇ ನಂಬರ್ 46 ಮೈನ್ ಪಾಯಿಂಟ್ಸ್ ಆಗಿ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಸಿ ಯು.